ಅಯೋಧ್ಯೆ ಶ್ರೀರಾಮಮಂದಿರ 500 ವರ್ಷಗಳ ಇತಿಹಾಸ ದರ್ಶನ ಮಾಡೋಣ ಬನ್ನಿ. 500 ವರ್ಷಗಳ ಹಿಂದೆ ಅಂದರೆ 1528ರಲ್ಲಿ ರಾಮಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿದ್ದ ಶ್ರೀರಾಮ ಮಂದಿರವನ್ನು ಕೆಡವಿ ಅದರ ಮೇಲೆ ಬಾಬರಿ ಮಸೀದಿಯನ್ನು ನಿರ್ಮಿಸಲಾಯಿತು. ಅಯೋಧ್ಯೆಯನ್ನು ಬಾಬರನ ಸಮಯದಲ್ಲಿ ಫೈಜಾಬಾದ್ ಎಂದು ಕರೆಯಲಾಗುತ್ತಿತ್ತು. ಅನೇಕ ಜನರು ದೇವಾಲಯವನ್ನು ನಿರ್ಮಿಸಲು ಕಾನೂನು ಮೊಕದ್ದಮೆ ಹೂಡಲು ಪ್ರಯತ್ನಿಸಿದರು, ಆದರೆ ವಿಫಲರಾದರು. ವಿಶ್ವ ಹಿಂದೂ ಪರಿಷತ್ ಅಯೋಧ್ಯೆಯಲ್ಲಿ ದೇವಾಲಯವನ್ನು ನಿರ್ಮಿಸಲು ರಾಷ್ಟ್ರವ್ಯಾಪಿ ಚಳುವಳಿಯನ್ನು ಪ್ರಾರಂಭಿಸಿತು ಮತ್ತು 1989ರಲ್ಲಿ ದೇವಾಲಯದ ನಿರ್ಮಾಣ ಮಾಡಲು ಮೊದಲ ಇಟ್ಟಿಗೆಯನ್ನು ಸ್ಥಾಪಿಸಲಾಯಿತು. 6 ಡಿಸೆಂಬರ್ 1992ರಂದು ರಾಷ್ಟ್ರವ್ಯಾಪಿ ಹಿಂಸಾತ್ಮಕ ಮುಷ್ಕರದ ಸಮಯದಲ್ಲಿ ಬಾಬರಿ ಮಸೀದಿಯನ್ನು ಕೆಡವಲಾಯಿತು. ವರದಿಗಳ ಪ್ರಕಾರ ಕಟ್ಟಡವು ದುರಸ್ತಿಗೂ ಮೀರಿದ ದುಸ್ಥಿತಿಯಲ್ಲಿತ್ತು. 2002ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಅಂತಿಮವಾಗಿ ಭೂಮಿ ಯಾರಿಗೆ ಸೇರಬೇಕಾಗಿದ್ದು ಎಂದು ನಿರ್ಧರಿಸಲು ನ್ಯಾಯಾಲಯದ ಮೊಕದ್ದಮೆಯನ್ನು ಪ್ರಾರಂಭಿಸಿತು. 2003ರಲ್ಲಿ ಎಎಸ್ಐನ ಮುಖ್ಯಾಧಿಕಾರಿ ಕೆ. ಮೊಹಮ್ಮದ್ ಮಸೀದಿ ಅಡಿಯಲ್ಲಿ ದೇವಾಲಯ ಇರುವುದನ್ನು ಬಹಿರಂಗಪಡಿಸಿದರು, ಆದರೆ ವಿರುದ್ಧ ಮಂಡಳಿಗಳು ಅದು ನಕಲಿ ಸಂಶೋಧನೆ ಎಂದು ಟೀಕಿಸಿದರು. 2010 ಮತ್ತು 2018ರಿಂದ ಲೆಕ್ಕವಿಲ್ಲದಷ್ಟು ವಿಚಾರಣೆಗಳು ಮತ್ತು ವಿವಾದಗಳು ನಡೆದಿವೆ. 9 ನವೆಂಬರ್ 2019 70 ವರ್ಷಗಳ ಹಳೆಯ ವಿವಾದವು ಕೊನೆಗೊಂಡಿತು. ಪ್ರಭು ಶ್ರೀರಾಮನ ಜನ್ಮಸ್ಥಳದಲ್ಲಿ ಅಯೋಧ್ಯೆ ರಾಮಮಂದಿರವನ್ನು ನಿರ್ಮಿಸಲು 5 ನ್ಯಾಯಾಧೀಶರ ಪೀಠವು ಆದೇಶ ನೀಡಿದೆ. ಅವರು ಅಯೋಧ್ಯೆಯ ದನ್ನಿಪುರದಲ್ಲಿ ಮಸೀದಿ ನಿರ್ಮಿಸಲು ಮುಸ್ಲಿಂ ಬಾಂಧವರಿಗೆ 5 ಎಕರೆ ಭೂಮಿಯನ್ನು ಕೂಡ ಮಂಜೂರು ಮಾಡಿದರು. 22 ಜನವರಿ 2024 500 ಅಧಿಕ ವರ್ಷಗಳ ವಿವಾದ ಮತ್ತು ಸುದೀರ್ಘ ಇತಿಹಾಸದ ನಂತರ ಅಯೋಧ್ಯ ರಾಮಮಂದಿರ ಉದ್ಘಾಟನೆಯಾಯಿತು.